ಅವ ಬ್ರಹ್ಮಚಾರಿಯಾಗಿರ್ಬೇಕು. ಇಂಥದ್ದೊಂದು ಆಗ್ಲಿಕ್ಕುಂಟ. ಈಗೀಗ ಮದುವೆ ಆಗುವುದಕ್ಕಿಂತ ಮೊದಲೇ ಬ್ರಹ್ಮಚರ್ಯ ಹೋಗುತ್ತದೆ. ಮದುವೆಯಾದ ಮೇಲೆ ಬ್ರಹ್ಮಚರ್ಯವನ್ನು ಉಳಿಸುವುದಕ್ಕಾಗುತ್ತದ? ಬ್ರಹ್ಮನಿಗೆ ತಲೆ ಸರಿ ಇಲ್ಲ, ಅದರರ್ಥ ದೃಢಕೇಶನಿಗೆ ಮರಣವೇ ಇಲ್ಲ ಎಂಬ ಹಾಗೆ ಈಗ ಶೋಣಿತಾಪುರದಲ್ಲಿ ಬೆಳೆಯುತ್ತಿದ್ದೇನೆ. ನಾನು ಮಾತ್ರ ಬೆಳೆದ್ರೆ ಸಾಲದು, ನನ್ನ ಮಕ್ಕಳು ಬೆಳೆಯಬೇಕಲ್ಲ. ಇಬ್ಬರು ಮಕ್ಕಳು ಬಕವಲಾಕರು ನನ್ನಿಂದ ಅಡ್ಡಿಯನ್ನು ಬರೆದು ಹೋಗಿದ್ದಾರೆ. ನಿಮ್ಮ ಹಾಗೆ ನಾವು ಎತ್ತರಕ್ಕೆ ಏರ್ತೇವೆ, ಚೈತ್ರ ಯಾತ್ರೆಯನ್ನು ಮಾಡ್ತೇವೆ. ಮಕ್ಕಳ ಆಶೆ ಅಪ್ಪನಾಗಿ ಬಂದೆ ಮಾಡುವುದು ಬೇಡ ಅಂತ ಹೇಳಿ ಕಳುಹಿಸಿಕೊಟ್ಟೆ. ಹೋಗಿ ತುಂಬಾ ಸಮಯ ಆಯಿತು, ಇನ್ನೂ ಬರಲಿಲ್ಲ. ತಿರುಗಾಟ ತಿರುಗಾಯಿತು. ಹೇಳು, ಯಾರು ನೀನು? ಯಾಕೆ ಬಂದ? ಇಲ್ಲ ಹೇಳು. ನನಗೆ ಇಂಥದ್ದೆಲ್ಲ ಹುಟ್ಟಿಲ್ಲ. ಅಲ್ಲಲ್ಲಿ ಮಕ್ಕಳಿರಬಹುದು, ಆದ್ರೂ ಇಂಥದ್ದಿಲ್ಲ. ನನ್ನ ಮಗ ಅಂತ ಹೇಳಿದ್ರೆ ದವಾಡೆಗೆ ಬರ್ತೇನೆ. ನಾನೇನು ನೀನೇನು ಇಂಥದ್ದೆಲ್ಲ ನಮಗೆ ಹುಟ್ಟುತ್ತಾವ. ಗೊತ್ತಿಲ್ಲ ಅಂತ ಹೇಳಿದ್ರೆ ಹೌದು. ಮತ್ತೆ ಮತ್ತೆ ನಾನು ನಿಮ್ಮ ಮಗ ಅಂತ ಹೇಳ್ತೆ. ಇವ ಎಂತ ಮಗಳ್ತಾ ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಮಕ್ಕಳು ಬಕಬಲ ಅವರ ವಿಷಯ ನಿನಗೆ ಯಾಕೆ? ಅವರ ವಿಷಯ ಉಂಟು. ಅವರೊಟ್ಟಿಗೆ ನಾನು ಹೋದವ. ಅವರೊಟ್ಟಿಗೆ ಆದವ. ನಿನಗೆ ಬರದೆ ಹಾಗೆ ಮಾತಾಡುದ ಅಲ್ಲ, ನನಗೆ ಗೊತ್ತಾಗುತ್ತಲ್ಲ. ನಿಮ್ಮನ್ನು ನೋಡುವಾಗ ಏನಕ್ಕೋ ಏನು ಮಾತಾಡಿ ಹೋಗ್ತಾರೆ. ಅಂದ್ರೆ ನಾನು ಏನಕ್ಕೇನು ಮಾತಾಡ್ಬೋದು? ಹಾಗೆಲ್ಲ ನಿಮ್ಮನ್ನು ನೋಡುವಾಗ ಭಯದಲ್ಲಿ ಅಂಥದ್ದೆಲ್ಲ ನಾನು ಮಾತಾಡ್ತೇನೆ. ನನಗೆ ಭಯ ಆದ್ರೂ ತೊಂದರೆ ಇಲ್ಲ, ತಪ್ಪಿ ಮಾತಾಡಬೇಡ. ಇಲ್ಲ, ಅದೇ ನಾನು ಸ್ವಲ್ಪ ಜಾಸ್ತಿ. ಮಹಾನುಭಾವ ಪ್ರಭು ಅರ್ಪುಣಿನಪ್ಪ ಪ್ರಭು ವಿಭು ಅಸುರೇಶ ದಾನವಾಗಿರಣಿ ಉಗ್ರಣಿ ದಾನವಾಗಿರಣಿ ಕೇಳಿವ ಒಡೆಯ. ಅವರೊಟ್ಟಿಗೆ ನಾನು ಹೋದವ. ನನ್ನ ಮಕ್ಕಳ ಜೊತೆಯಲ್ಲಿ ಹೋದವ. ನಿಮ್ಮ ಮಕ್ಕಳ ಜೊತೆಗೆ ಹೋದವ. ಅವರು ದಿಗ್ವಿಜಯಕ್ಕೆ ಹೋದ್ರು. ಅವರ ದಿಗ್ವಿಜಯದಲ್ಲಿ ಹೋದ್ರು. ದಿಗ್ವಿಜಯ ಹೌದು, ಅವರ ಜೊತೆಗೆ ಹೋದ್ರು. ನಿಮ್ಮ ಮಕ್ಕಳದ್ರೆ ಮಕ್ಕಳು. ನನ್ನ ಮಕ್ಕಳಂದ್ರೆ ನನ್ನ ಮಕ್ಕಳು ಅಲ್ಲ, ಹಾಗೆ ಅಲ್ಲ. ನಿಮ್ಮ ಮಕ್ಕಳ ಧೈರ್ಯ ಸಾಮರ್ಥ್ಯ ಏನಂತ ಅಲ್ಲಿ ನಾನು ನೋಡಿದ್ದು. ಇಷ್ಟರ ಇಲ್ಲಿ ನೋಡಿದವ ನಾನಲ್ಲವೇ? ಅಪ್ಪನೇ ಮಗನಾಗಿ ತಾಯಿಯ ಹೊಟ್ಟೆಯಲ್ಲಿ ಹೊಟ್ಟೆ ಬರುವುದು. ನನಗೆ ನಿಮ್ಮ ಸಾಮರ್ಥ್ಯ ಆದ್ರೂ ನೋಡಿದ್ದೇನೆ. ಮಕ್ಕಳ ಸಾಮರ್ಥ್ಯವನ್ನು ನೋಡ್ಬೇಕು. ಅವರ ಧೈರ್ಯಕ್ಕೆ ಮೆಚ್ಚಲೇಬೇಕು. ಎಲ್ಲಿಗೆಲ್ಲ ಹೋದ್ರು? ಕೆಲವೆಲ್ಲ ಕಡೆಗೆ ಹೋದ್ರು. ಅಂಗ ಮಂಗ ಮಂಗ ನೀನು ಅಲ್ಲ, ಅಂಗ ವಂಗ ಕಲಿಂಗ ಕಾಂಬೋಜ ಮಲಯಾಳ ಸ್ವಲ್ಪ ಸಮಯ ಹೋಗ್ಲಿ. ಮಲಯಾಳ 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 ಕೇರಳ. ಯಾರು? ಕೇರಳ ಎಲ್ಲ ಕಡೆಗೆ ಅವರು ಈ ಸಲ ದಿಗ್ವಿಜಯಕ್ಕೆ ಹೋದ. ಎಲ್ಲ ಕಡೆಯಲ್ಲಿ ಹೋಗುವಾಗ ಅವರ ಎಲ್ಲರ ಬಾಯಲ್ಲಿ ಹೌದಪ್ಪ ಎಲ್ಲ ಕಡೆಗೆ ಹೋಗಿ ಅಲ್ಲೇ ಧರ್ಮಪ್ಪನವರನ್ನು ಧರ್ಮಪ್ಪನವರನ್ನು ಬಡಿದು ಮಂಡ್ಯಕ್ಕೆ ಬಡಿದವರು. ಧರ್ಮಪ್ಪರನ್ನು ಬಡಿಲಿಕ್ಕೆ ಅವರು ಬೇಕಲ್ಲ. ಅದೆಲ್ಲ ಅವರು ಅಲ್ಲಿ ಇದ್ದವರು ಧರಣಿ ಬಾಲರ ಮಂಡೆಗೆ ಬಡಿದು ಅವರಿಂದ ಸ್ವಲ್ಪ ಸ್ವಲ್ಪ ಕಪ್ಪವನ್ನು ಪಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ತುಂಬಾ ಕೊಡ್ಲಿಲ್ವ? ಅವರು ಕೊಡ್ತಾರಲ್ಲ ಕಪ್ಪ, ಸ್ವಲ್ಪ ಸ್ವಲ್ಪ ಕಪ್ಪ. ಹೌದೌದು, ಸರಿ. ಎಲ್ಲೋ ದೇಶದ ಕಪ್ಪವನ್ನು ಸಂಗ್ರಹಿಸಿಕೊಂಡು ನಾನಾಡುವಾಗ ನೀನಾಗಲಿಕ್ಕಿಲ್ಲ. ನಿಮಗೆ ಸಂತೋಷ ಆದ್ರೆ ನನಗೆ ಸಂತೋಷ ಆಗ್ಲಿಕ್ಕಿಲ್ವಾ?
ನಮಗೆಲ್ಲರೂ ಬಗ್ತಾರೆ. ನಮಗೆ ಹೋದರೆ ಎಷ್ಟು ನಾವು ಯುದ್ಧ ಮಾಡೋದು ಸರಿಯಲ್ಲ. ಅಲ್ಲೆಲ್ಲ ಹೋಗುವಾಗೆಲ್ಲ ಸಿಗ್ತದಲ್ಲ ರಾಯರೇ, ಅದೇ ಸಂತೋಷದಿಂದ ಅಲ್ಲಿಂದ ಬೇರೆ ಕಡೆ ಹೋದ್ರು. ಅದು ಅಲ್ಲಿ ಮಾಲ್ಕೋಡಿಗೆ ಹೋದ್ರು ಅವರು. ಅದು ಚಪ್ಪನ್ನ ದೇಶದಲ್ಲಿ ಇಲ್ಲಲ್ಲ ಪುಣ್ಯಾತ್ಮ. ಅದರಿಂದ ಹೊರಗೆ ಅದು ಯಾವುದದು ಮಾಡೋದು ಬಹುಶಃ ಮಾಡವ ಇರಬೇಕು. ಅಲ್ಲಿ ಅರಸ ಇವರು ವಿಶಾಲ ವಿಶಾಲ ಅಲ್ಲಿ ಅರಸ ವಿಶಾಲ 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 ರಾಯ ವಿಶಾಲ ಹೌದು ಮಾಳವಾಧಿಕಾರಿ ಅಲ್ಲಿಗೆ ಹೋದ್ರು. ಅವರಲ್ಲಿ ಬೇಕಾದಷ್ಟು ಯುದ್ಧವನ್ನು ಮಾಡಿದ್ರು. ಬೇಕಾದಷ್ಟು ಅಂದ್ರೆ ಅವರಿಗೆ ಎಷ್ಟು ಕೂಡ್ತದೆ ಅಷ್ಟು ಯುದ್ಧವನ್ನು. ಯಾರಿಗೆ ಎಷ್ಟು ಕೂಡ್ತದೆ? ಇವರಿಗೆ ಅವರಿಗೆ ಅಲ್ಲ ಇವರಿಗೆ ಅವರಿಗೆ ಎಷ್ಟು ಯುದ್ಧ ಮಾಡಲಿಕ್ಕೆ ಕೂಡ್ತಾರ ಅಂದ್ರೆ ಕೂಡದವರ ಇವರು. ಅಯ್ಯೋ ಕೂಡ್ತಾರೆ. ಎಂತದ್ದು ಮಾತಾಡುದು? ಎಷ್ಟು ಕೂಡ್ತದ ಅಷ್ಟು ಯುದ್ಧ ಮಾಡಿದ್ರು. ಹಾಗೆಲ್ಲ ಇವರ ಒಂದು ಸಾಮರ್ಥ್ಯ ನೋಡುವಂತ ಅಲ್ಲಿ ಅವರಲ್ಲಿ ಕೂಡ ಇವರ ಪರಾಕ್ರಮವನ್ನು ಉಡಾಳಿ ತೋರಿಸಿದ್ರು. ಎಷ್ಟು ಕೂಡ್ತದ ಅಷ್ಟು ಮಾಡಿದ್ರು. ಅದು ನಿಮ್ಮಷ್ಟು ನನಗೆ ದೊಡ್ಡ ದೊಡ್ಡ ಶಬ್ದ ಬರುತ್ತಿಲ್ಲ. ಅದು ದೊಡ್ಡ ಶಬ್ದ ಅಲ್ಲ, ಸರಿಯಾದ ಶಬ್ದ. ಆಯ್ತು ಆಯ್ತಲ್ಲ, ಅದೇ ಸರಿ. ಆಯ್ತು ಒಪ್ಪಿಕೊಂಡೆ ನಾನು. ಅಲ್ಲ, ಒಪ್ಪಿಕೊಳ್ಬೇಕು ನೀನು. ನೀನಲ್ಲ, ನಿನ್ನ ಅಪ್ಪನ ಒಪ್ಪಿಕೊಳ್ಬೇಕು. ಅಲ್ಲಿಗೆ ಹೋಗಿ ಯುದ್ಧ ಮಾಡಿದ್ರು. ಯುದ್ಧದಲ್ಲಿ ಏನಾಯ್ತು? ಯುದ್ಧದಲ್ಲಿ ಅವರನ್ನು ಸೋಲಿಸಿದ್ರು. ಆಯ್ತಲ್ಲ, ಮತ್ತೆ ಇವರ ಸಾಮರ್ಥ್ಯ ತೋರಿಸಲಿಲ್ವ? ಇವರು ಸೋತ ವಿಷಯ ಅಂದ್ರೆ ಚಪ್ಪಣ್ಣ ದೇಶಗಳನ್ನೆಲ್ಲ ಗೆದ್ದರು. ಎಲ್ಲ ಗೆದ್ದರು. ದಿಗ್ವಿಜಯವನ್ನು ಪೂರ್ತಿ ಮಾಡಿದ್ರು. ಹಾಗಿದ್ರೆ ಅವರು ಮುಂದೆ ಬರಬೇಕಿತ್ತಲ್ಲ. ಮುಂದೆ ಬರ್ಲಿಕ್ಕೆ ಆಗಲಿಲ್ಲ. ಯಾಕೆ? ಮುಂದೆ ಬರುವಂತ ಆಲೋಚನೆ ಮಾಡುವಾಗ ಇನ್ನು ಬೇರೆ ಕಡೆಗೆ ಹೋದ್ರ, ವಿದೇಶಕ್ಕೆ ಹೋದ್ರ, ಅಲ್ಲಿಂದ ಇಲ್ಲಿ ಕೂಡ ಹೋಗ್ಲಿಲ್ಲ ಅವರು. ಅಲ್ಲಿಂದಲೇ ಇಲ್ಲಿಗೆ ಬಂದ್ರಲ್ಲ. ಎಲ್ಲಿದ್ದಾರೆ? ಅದು ಅಯೋಧ್ಯೆಯಿಂದ ಅಯೋಧ್ಯೆಯ ಸರಿ ಹೇಳಬೇಕು ನನಗೆ. ಹೋದವ ನೀನು. ಹೌದು, ಅದೇ ಈಗ ಮಾಳವದಲ್ಲಿ ವಿಶಾಲಾಖ್ಯನನ್ನು ಗೆದ್ರು. ಗೆದ್ರು 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 ಅಂತ ನನ್ನಲ್ಲಿ ಅಂತ ಕೇಳುವ. ಹೌದು ಹೌದು ಗೆದ್ದ ಪುನಃ ನನ್ನಲ್ಲಿ ಗೆದ್ದಾರ? ಗೆದ್ದರು. ಒಂದು ಹೇಳು. ಪೂರ್ಣ ವಿರಾಮ, ಪ್ರಶ್ನಾರ್ಥಕ. ಆಯ್ತಾಯ್ತು. ಅಲ್ಪ ವಿರಾಮ, ಪೂರ್ಣ ವಿರಾಮ. ಆಯ್ತು. ಇಲ್ಲಿ ಯಾವುದು? ಅವರು ಗೆದ್ರು. ಇಲ್ಲಿ ಯಾವುದು? ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕವ. ಅದು ಪೂರ್ಣ ವಿರಾಮ. ಗೆದ್ದರು. ಗೆದ್ದರು. ಗೆದ್ದಾರ ಅಲ್ಲ? ಗೆದ್ದರು. ಗೆದ್ದರು. ಗೆದ್ರಲ್ಲ? ಗೆದ್ರು. ಆಯ್ತು ರಾಯರೇ, ಆಮೇಲೆ ಈ ವಿಷಯ ಅವರಿಗೆ ಅಲ್ಲಿ ಬೇರೆ ದೇಶಕ್ಕೆ ಗೊತ್ತಾಯ್ತು. ಎಲ್ಲಿಗೆ? ಅದು ಅಯೋಧ್ಯೆಗೆ. ಅಯೋಧ್ಯೆ. ಹೌದು. ಅಲ್ಲಿ ಅರಸ ಇದ್ದಾರಲ್ಲ, ಯಾರು? ಇದು ಕದಂಬ. 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 ಹೌದು. ಅಲ್ಲಿ ಅವರು ಅಲ್ಲಿ ಬಂದಿಲ್ಲ. ಯಾರು? ಅಲ್ಲಿ ಅವರು ಯಾರು? ಅಲ್ಲಿ ಅರಸರಂತೆ ಯಾರು? ಅಯೋಧ್ಯೆ ಕರಂದಮ. ಸರಿ ಮಗಳು. ಅದೇ ಕದಂಬ ಅಲ್ಲ. ಆಯ್ತು. ಕರಂದಮ. ಆಯ್ತಲ್ಲ, ಅದೇ ಸರಿ. ಅದೇ ಸರಿ. ಅದು ಕರಂದಮ ಬಂದ್ರ. ಅವರು ಬಂದ. ಕರಂದಮ್ಮ ಬಂದ. ಕರಂದಮ ಚಕ್ರವರ್ತಿ. ಹೌದು. ಅವ ಬರ್ಲಿಕ್ಕಿಲ್ಲ. ಅವರ ಮಗ. ಯಾರು ಬಂದದ್ದು? ಯಾರು? ಅಪ್ಪನ ಮಗನ? ಸರಿ. ಅಲ್ಲ, ಅವರ ಮಗ ಅಂತ ಅವರು. ಮಗ ಅಂತ ಹೇಳಿದ್ರೆ ನೀನು ಸ್ಪಷ್ಟ ಹೇಳ. ಅದೇ ಕರಂದಮನ ಮಗ. ಯಾರು? ಅವಿನಾಶ್. ಇದೆಲ್ಲ ಹೋಯ್ತಂತ. ಅವಿನಾಶ್. ನೀ ಹೋದವ, ಸುದ್ದಿ ತದ್ದವ ನೀನು. ಯಾರು ಅಂತ ಹೇಳು. ನೀ ಹೇಳಿದ್ದ ಹೋಗುದಿಲ್ಲ. ಯಾರು? ಅವಿನಾಶ್. ಅಂತ ಮಗ ಇರ್ಲಿಕ್ಕಿಲ್ಲ ಕರಂದಮ್ಮನ. ಅಲ್ಲಿ ಇದ್ದಾರೆ. ನಾನು ಸ್ವಲ್ಪ ಹೆಸರು ಕೇಳಿದ್ದೇನೆ. ಇನ್ನೊಮ್ಮೆ ಹೋಗಿ ಸರಿ ಕೇಳುವ. ಇನ್ನೊಂದು ಹೋಗುವಾಗ ಗೊತ್ತಾಗುದಿಲ್ಲ. ಹೊತ್ತಾಗಿದ್ರೆ ಸರಿ ಹೇಳು. ಅದೇ ಯಾರು? ಅವಿನಾಶ್. ಅವಿನಾಶ್ ನನ್ ಗೊತ್ತಿಲ್ಲ, ನೀ ಹೇಳ್ಬೇಕು. ಅದೇ ಅವರ ಹೆಸರು ಅದೇ. ಕರಂದಮ್ಮನ ಮಗ ಅವೀಕ್ಷಿತ. ಅದೇ ನನಗೆ ಗೊತ್ತಾಗುದಿಲ್ಲ. ಅಷ್ಟು ಗೊತ್ತಿದ್ದರೆ ನಾನು ಇಲ್ಲಿದ್ದೇನೆ, ನೀನು ಅಲ್ಲಿ. ಅದು ನನಗೆ ನೆನಪಿತ್ತು. ಅದು ನೀವು ಸರಿ ಮಾಡ್ತೀರಿ ಅಂತ ಧೈರ್ಯ ಒಂದು ನನಗೆ ಇತ್ತು. ಅಲ್ಲಿ ಅವೀಕ್ಷಿತ ಬಂದ್ರು. ಬಂದ್ರ ಇವರಲ್ಲಿ ಯುದ್ಧ ಮಾಡಿದ್ರ. ಯಾರಲ್ಲಿ? ನಮ್ಮ ಮಕ್ಕಳಲ್ಲಿ. ನಮ್ಮ ಮಕ್ಕಳು? ನಿಮ್ಮ ಮಕ್ಕಳು. ನಮ್ಮ ಮಕ್ಕ? ನಿಮ್ಮ ಮಕ್ಕಳೇ. ಮತ್ತೆ ನಮ್ಮ ಮಕ್ಕಳು? ನಾನು ಅದ್ರ ಜೊತೆ ಇದ್ದೆಲ್ಲ. ಅದಕ್ಕೆ ನಮ್ಮ ಮಕ್ಕಳು. ಹಾಗೆಲ್ಲ ನಿಮ್ಮ ಮಕ್ಕಳಲ್ಲಿ ಹೆಂಡತಿಯನ್ನು ನಮ್ಮ ಹೆಂಡತಿ ಅಂತ ಹೇಳ್ತೀನಿ. ಹಾಗೆಲ್ಲ ನಿಮ್ಮ ಮಕ್ಕಳಲ್ಲಿ ಯುದ್ಧ ಮಾಡಿದ್ರೆ ಯುದ್ಧ ಮಾಡಿದ್ರು. ಗಣಕೋರ ಸಂಗ್ರಾಮ ನಡೀತು ರಾಯರೇ. ಆ ಯುದ್ಧದಲ್ಲಿ ನಿಮ್ಮ ಮಕ್ಕಳನ್ನು ಅವ
ಬೇಡ ಬಿದ್ದು ಎನ್ನುವುದ ಒಪ್ಪಿದೆಯೇ? ನೀನು ಬಗಲೋದು ಮಾತ್ರ ವಾಕಾಚಿದೀಯಾ? ಇನ್ನೊಮ್ಮೆ ವದಾರು ಅಂತ ಹೇಳಿದೆ. ನನ್ನ ಮಕ್ಕಳು ಬಲಾಕರನ್ನು ಅವೀಕ್ಷಿತ ಸತ್ಯವೇ ನಿಜವೇ ನಿಜವೇ ಸುಳ್ಳು ಹೇಳೋದಲ್ಲ. ದೂತ ದೂತ ಅವರು ನನ್ನ ಮಕ್ಕಳಲ್ಲ, ಅವರು ನನ್ನ ಮಕ್ಕಳಲ್ಲ. ಪೂರ್ತಿ ಕೇಳ, ನನ್ನ ಮಕ್ಕಳಲ್ಲ. ನನ್ನ ಎರಡು ಕಣ್ಣು, ನನ್ನ ಎರಡು ಕೈ, ನನ್ನ ಹೃದಯ ಅಂತ ನನ್ನ ಪ್ರಾಣ ಸ್ವರೂಪವಾದ ಮಕ್ಕಳನ್ನು ಅಯೋಧ್ಯೆಯ ಯುವರಾಜ ಅವೀಕ್ಷಿತ ಕೊಂದನೆ ಪಾಪಿ ಮಗ. ಅವರನ್ನು ಬಿಡಲಾರೆ. ಈ ಕ್ಷಣವೇ ಹೋಗ್ತೇನೆ, ಅಯೋಧ್ಯೆಗೆ ದಾಳಿ ಮಾಡ್ತೇನೆ. ಎದುರು ಸಿಕ್ಕಿದಂತ ಅವೀಕ್ಷಿತನನ್ನು ಇದುವೇ ಕರವಾಡದಲ್ಲಿ ಮುಂಡ ಮುಂಡ ಚಂಡಾಂತನ ವಿನಯದಲ್ಲಿ ಶೋಕವ ಮನದಿರಿವು ಮರಿಗುಳಿವ ಶೋಕ ಶೋಕವ ಮನದಿರಿ ಮರಿಗುಳಿವ ಬಲು ನೂತನ ವಿನಿಪಾಯ ಸವಿ ಸುದ್ದಿ ತಂದಿಗೆ ನೀಯಾಗಿಲ್ಲವಿದೋ ಕಾಡ ಮರದ ಬುಡದಿ ಕಾಡಿರುವೆ ತಪದಿ ಬುಡದಿ ತಪದಿ ಬುಡದಿ ನೋಡು ತೊಲಿದು ನಮ್ಮ ಹೀರಿಗೆ
ನನಗೆ ಗೊತ್ತಾಗ್ಲಿಲ್ಲ ರಾಯರೇ. ನಿರಂತರ ಎಂತದು? ನಿರಂತರ ರಾಯರೇ. ನಿರಂತರ ಪುತ್ರ ಶೋಕ ನಿರಂತರ ರಾಯರೇ. ಈಗ ಅವರ ಚಿತ್ರಭವನದಲ್ಲಿ ಹೋಗಿ ಅವರನ್ನು ಕರೀತಿದ್ದಾರೆ. ಒಮ್ಮೆಲೆ ಸಿಟ್ಟು ಮಾಡಬಾರ್ದು. ಮತ್ತೆ ಆ ಸಿಟ್ಟಿನ ಜೊತೆಯಲ್ಲಿ ಮಕ್ಕಳು ಸಲುವಾಗಿ ಸತ್ತಾಗ ಬರೋ ಸಿಟ್ಟು ಮತ್ತೆ ಯಾವಾಗ? ಈಗ ಸಿಟ್ಟು ಬಂದಿದೆ ಸರಿ ನಿಮಗೆ. ಆದ್ರೆ ಈಗ ನೀವು ಸಿಟ್ಟಿನಲ್ಲಿ ಹೋಗುದು ಸರಿಯಲ್ಲ. ಈಗ ನಿಮಗೆ ಅದರ ಜೊತೆಯಲ್ಲಿ ಒಂದು ಸಿಹಿ ಸುದ್ದಿಯನ್ನು ನಾನು ಕೊಡ್ತೇನೆ. ಮಕ್ಕಳು ಸತ್ತಕ್ಕಿಂತ ಸಿಹಿ ಸುದ್ದಿ ಅಂತಾರ. ಸಿಹಿ ಸುದ್ದಿ ಉಂಟು. ಯಾವುದು? ನಾನು ನಿಮ್ಮ ಜನ ರಾಯರೇ. ನಿಮ್ಮ ಮಕ್ಕಳ ಜೊತೆಲಿ ಹೋದವ ನಾನು. ಅಲ್ಲಿ ಅವರ ಮರಣದ ವಾರ್ತೆಯನ್ನು ಕಂಡು ಬಂದವ ನಾನು. ಆದ್ರೆ ಈ ವಿಷಯವನ್ನು ಹೇಳುವುದಕ್ಕಾಗಿ ಓಡಿ ಬಂದೆ ರಾಯರೇ. ಓಡೋಡಿ? ಹೌದು. ದೊಡ್ಡ ಕಾಡಿನಲ್ಲಿ ಬಂದೆ. ಕಾಡಿನಲ್ಲಿ? ಹೌದು. ಕಾಡಿನಲ್ಲಿ ದೊಡ್ಡ ಒಂದು ಕಾಡು ಮರ. ದೊಡ್ಡ ಮರ. ಕಾಡಿನಲ್ಲಿ ಮರ ಇಲ್ಲದೆ ಮತ್ತೆ ನಿನ್ನ ತಲೆಯಲ್ಲಿ ಬಂದದ ಮರ? ಅಲ್ಲ, ಕಾಡಿನಲ್ಲಿ ಮರ ಗಿಡ ಎಲ್ಲ ಇರುವುದು ಸಹಜ. ಎಲ್ಲ ಇದೆ. ಇದು ಬಹಳ ದೊಡ್ಡ ಮರ. ಅದಕ್ಕೆ ಮರ ಅಂದ್ರೆ ಇನ್ನು ಮರದ ವ್ಯಾಪಾರ ಮಾಡಬೇಕು. ನೀವೀಗ ಮರದ ವ್ಯಾಪಾರ ಮಾಡೋದು ಮತ್ತೆ ಮರದ ವಿಷಯ ರಾಯರೇ. ಆ ದೊಡ್ಡ ಮರದ ಬುಡದಿ ದೊಡ್ಡ ಮರದ ಬುಡದಿ ಅದೇ ದೊಡ್ಡ ಮರ ಬುಡದಿ ರಾಯರೇ. ಒಂದು ಸುಂದರವಾದ ಒಂದು ಹುಡುಗಿ ರಾಯರೇ. ಹುಡುಗಿ ಹೌದು. ಅವಳು ನೋಡುವಾಗ ಎರಡು ಕಣ್ಣು ಸಾಕಾಗಿಲ್ಲ ರಾಯರೇ. ನೋಡುವುದಕ್ಕೆ ಎಂತ ಚಂದ ಎಂತ ಸುಂದರ. ಅವಳು ಈಗ ನಾವು ಮುಟ್ಟಬೇಕಾದ್ರೆ ಕೈ ತೊಳೆದೇ ಅಷ್ಟು ಕೊಡಕಲ್ಲ ಅಷ್ಟು ರೂಪವತಿ. ಕೈ ತೊಳೆದು ಮುಟ್ಟಬೇಕು. ಅದೇ ಅವಳನ್ನು ಈ ಸಲ ಮದುವೆ ಆಗುದಾದ್ರೆ ನಿಮಗೆ ಮನಸ್ಸಿದ್ರೆ ನಿಮಗೆ ಒಂದು ವಿಷಯ ಹೇಳುವಂತ ನಾನು ಓಡೋಡಿ ಬಂದೆ. ಕಾಡಿನ ಮರದ ಬುಡದಲ್ಲಿ ಚೆಲುವೆ. ಹೌದು. ಮನದಿ ಬಗು ಚಿತ್ತಾರ ಮೂಡಿದೆ, ಚಿತ್ತಾರ ಮೂಡಿದೆ. ವನಿತೆಯಳ ತನು ಸುಖವ ಪಡೆಯದ ಬಾಳು ತನಗೇಕೆ ತನಯರಳಿದರೆ ಮತ್ತೆ ತನಯರಳಿದರೆ ಮತ್ತೆ ಮೂವರ ವನಜನೇತ್ರಿಯ ಕೂಡಿ ಪಡೆಯುವೆ. ಕ್ಷಣವಿರವಿರಲಿ ಹೋಗುವೆನೆರುತ್ತ ನಿರ್ಧರಿಸಿ ಕಾಮನುರವಳಿ ಮನವೇ. ಉಷದ ಭೂಮಿಯಲ್ಲಿ ನಡೆಯುವಾಗ ಜಲದೊಸಗೆಯನ್ನು ಕಂಡಾಗ ಎಷ್ಟು ಸಂತೋಷ ಆಗುತ್ತದೋ ಅಷ್ಟು ಸಂತೋಷ ನನಗಾಯಿತು. ಸಂತೋಷ ಆಯ್ತಲ್ಲ. ಪುತ್ರನ ಮರಣದ ವಾರ್ತೆ ಕೇಳಿ ದುಃಖಿತರಾಗಿದ್ದೆ. ಆದ್ರೆ ಆ ಸಮಯದಲ್ಲಿ ಅಮೃತ ತುಲ್ಯವಾದಂತಹ ಮಾತನ್ನೊಂದು ಹೇಳಿದೆ. ಕಾಡಿನ ಮರದ ಬುಡದಲ್ಲಿ ಒಬ್ಬಳಾಕೆ ಚೆಲುವೆ ಇದ್ದಾಳೆ. ಸಣ್ಣ ಪ್ರಾಯದವಳು, ಚೆಂದುಳ್ಳ ಚೆಲುವೆ ಎಂಬ ಹಾಗೆ ನೀ ಹೇಳಿದಾಗ ಯಾಕೋ ಏನು ಅವಳನ್ನೊಮ್ಮೆ ನೋಡಬೇಕು, ಮಾತಾಡಿಸಬೇಕು, ಅವಳ ತನು ಸುಖವನ್ನು ಪಡೆಯಬೇಕು ಅನ್ನುವಂತ ಆತುರ ಕಾತರ ಹೆಚ್ಚಾಗುತ್ತದೆ. ಅವಳ ಮುಂದೆ ನನ್ನ ಪುತ್ರರು ಸತ್ತರು ಅನ್ನುವುದನ್ನೇ ನಾ ಮರೆತು ಹೋದೆ. ಯಾಕೆ ಹೇಳು? ನನಗೇನು ಈ 2 ಮಕ್ಕಳು ಮಾತ್ರವ? ಅದು ಮನೆಯಲ್ಲಿದ್ದ ಹೆಂಡತಿಗೆ ಹುಟ್ಟಿದ್ದು.